ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮನ್ಯಾಗ ಯಾರೂ ಇಲ್ಲ. ಅಕ್ಕಟ್ಟು ನಮ್ಮ ಮೇಡಮ್ ಊರಿಗಿದ್ದಾರೆ ತವ್ರ ಮನೆಗೆ. ಇವತ್ತು ಮನೆಯಾಗಿನ ಕೆಲಸ ಎಲ್ಲ ನಾವು ಮಾಡಬೇಕು. ಇಲ್ಲ ಮನೆ ಎಲ್ಲ ಖಾಲಿ ಖಾಲಿ ಖಾಲಿ. ಇದ್ದಾಗ ಬೆಳಿಗ್ಗೆ ಎದ್ದಿಂದ ಮಲ್ಕೊಂಬಿಡ ಜಗಾಡ್ತವ. ಇವತ್ತು ಜಗಾಡಕ್ಕೂ ಯಾರಿಲ್ಲ. ಇವತ್ತಿಂದೆಲ್ಲ ಮನೆ ಕೆಲಸ ಪಟ್ ಪಟ್ ಮಾಡಬೇಕು. ನೀನು ಗಣಪತಿ ವಿಸರ್ಜನೆ ಒಂದು ಹೂವಾಗಂದ್ರೆ ಆಗಿರ್ಕಿಲ್ಲ. ಇವತ್ತು ನೋಡಿ ಹೂವು ಆಗಿದೆ. ನಾನು ಈಗ ಎದ್ದನು. ಇನ್ನು ಇವತ್ತು ನೀರೊಂದು ಬರೋದು, ಅವ್ನು ನೀರೊಂದು ತುಂಬಬೇಕು, ನಾಷ್ಟ ಮಾಡಿಕೊಡ್ಬೇಕು ಅಪ್ಪಾಗ. ನಂಗೆ ಇನ್ನು ಮನೆ ಕೆಲಸ ಅದಾವು ಇನ್ನು ಎಲ್ಲ. ಹಂಗೆ ಏನು ಮಾಡೋದು? ಹೆಂಡತಿ ಮನೆಯಾಗಿಲ್ಲ ಅಂತಂದ್ರೆ ನಾವು ಮಾಡ್ಬೇಕಾಗ್ತದೆ. ಸ್ಟಾರ್ಟ್ ಆಯ್ತು, ಟೈಮ್ ಆಯ್ತು, ಇನ್ನು ಡ್ಯೂಟಿಗೆ ಹೋಗಲ್ಲ. ನಾನು ಹೆಂಡತಿ ಲಘು ಬಾಂದೇಳು ಕರ್ಕೊಂಡು ಹೋಗಾಕ ಕರೆ ಡ್ಯೂಟಿ ಲೇಟ್ ಮಾಡಿಬಿಡ್ತು. ಬೇಡ ಅನ್ನೋ ಕರೆ ಏನು ಮಾಡೋದು? ನಾವು ಡೈಲಿ ನಮ್ಗೆ ಬಿಡೋದು 8 ಗಂಟೆಗೆ. ಅದಕ್ಕೆ ನಾವು ಬಂದ್ಬೇಕು ನೀ ಕರ್ಕೊಂಡು ಹೋಗಾಕ. ಏನು ಮಾಡತ್ತ ಏನಂತಾರೆ? ಕರಿಯಾಕೆ ಬಂದು ನೋಡಿ ಹಂಗೆ ಮಾಡ್ತಾ, ಕಳಿಸುವಾಗ ಲಕ್ಕೋತ ಬರ್ತಾ. ಕರಿಯಾಕೆ ಬಂದ್ರೆ ಮುಖ ಹಿಂಗೆ ಮಾಡ್ತಾ. ಏನೇ ನಡಿ ಹೋಗೋಣ? ತಗೊಂಡು ಹೋಗಲ್ಲ ಬೇಡ, ಗಾಡಿ ತೊಗೊಂಬಂದ ಗಾಡಿ ಮೇಲೆ ಹೋಗೋನು. ಕಾಲು ಮುಗಿಸ್ತಾವ ಮತ್ತು ಇಲ್ಲಿಂದ ಅಲ್ಲಿ ಮಠ ಅಂತಂದ್ರೆ ಬಿಟ್ನಿ ಬನ್ನಿ. ಅದಕ್ಕೆ ಕರ್ಕೊಂಡು ಆತನು. ನೀನಾಯ್ತು ಫೋನ್ಯಾಗ ಬಾ ಇಲ್ಲ. ಈಗ ಫೋನ್ ಹಚ್ದಾಗ ಬರ್ರಿ ಕರ್ಕೊಂಡು ಬರ್ತೇನೆ ರೀ ಅಂತಾಳ. ಇಲ್ಲಿ ಮಠ ಬರೋ ಮಠ ಗಪ್ಪ ಆಗ್ತಾಳೆ. ಬಂದ ಮ್ಯಾಲ ಯಾಕೆ ಬಂದಿ ಅಂತಾಳೆ. ಒಂದೇ ಕಪ್ಪ ಜೋರ್ಲೆ ಬಡಿದ, ಆಮೇಲೆ ಸೊಕಾಶ್ ಏನ ಪಾರ್ಪರ ಅವಲಕ್ಕಿ ಹೋಗೋನು. ಹಿಂಗಂದ್ರೆ ಸಾಕು ಅಂತ ಏನು ಸುಡ್ತೈತೆ. ಇಲ್ಲೇ ಟೈಮ್ 8 ಆಯ್ತು. ಮತ್ತು ಅಪ್ಪಾಗ ರೊಟ್ಟಿ ಬೇಕಲ್ಲ ಪಾಪ, ಅದಕ್ಕೆ ನಾವು ಪಾರ್ಸಲ್ ರೊಟ್ಟಿ. ಈಕಿಗೂ ಸುಸ್ತಾಗೈತಿ. ಇನ್ನೇನು ಹೋಗಿ ಏನು ಮಾಡ್ತಾಳೆ, ಲೇಟಾಗೈತಿ. ಹೋಗಿ ಬರೀ ಊಟ ಮಾಡೋದಿಲ್ಲ.